ಇವಂದು XY, ಆಕೆದು XX, ಆಕೆ X, ಇವನ್ X ಜೊತೆಯಲ್ಲಿ ಸೇರಿಕೊಂಡ್ರೆ ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡೋದು. ಹೆಣ್ಮಗಳನ್ನ ಕರ್ಕೊಂಡೋಗಿ 20 ಕಡೆ ಸ್ಕ್ಯಾನ್ ಮಾಡಿಸೋದ್ರ ಬದಲು ಗಂಡು ಮಗಂದ ವೀರ್ಯ ಪರೀಕ್ಷೆ ಮಾಡಿಸಿ, ಅದಕ್ಕೆ ಆ ಚೇಂಬರ್ ಮಾತ್ರ ಟೆಂಪರೇಚರ್ ಕಡಿಮೆ, ಇಡೀ ದೇಹದ್ದಲ್ಲ. ಆ ಬೀಜದ ಏನು ಕೆಲಸ ಸರ್ ನಿಜವಾಗ್ಲೂ? ಸ್ಪರ್ಮ್ ಪ್ರೊಡಕ್ಷನ್ ರೀ. ಪ್ರತಿ ಪ್ರಾಣಿ ಜೀವ ರಾಶಿ ತನ್ನ ಸಂತಾನೋತ್ಪತ್ತಿ ಮಾಡೋದು. ಪ್ರತಿಯೊಂದು ಜೀವಿಯ ನಿಮ್ಮ ಬೀಜಗಳನ್ನು ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ನಿಮ್ಮ ಚೇಂಬರ್ನಲ್ಲಿ, ಅಂದರೆ ಸ್ಕ್ರೋಟಮ್ ಅಂತೀವಿ, ಥರ್ಡ್ ಅಂತಾರೆ ಕನ್ನಡದಲ್ಲಿ, ಅದರಗಳ ಟೆಂಪರೇಚರು ಅದು ಮೊಟ್ಟೆ, ತಿಂಗಳಿಗೆ ಒಂದೇ ಮೊಟ್ಟೆ, ಹೆಣ್ಣು ಮಕ್ಕಳದು ಒಂದೇ ಮೊಟ್ಟೆ. ಇವೊಂದು 120 ಮಿಲಿಯನ್ ಒಂದು CC ಒಳಗೆ. ಏನು ಮರ್ಮಾಂಗದ ಕೆಳಗಿರುವಂಥ AC ಚೇಂಬರ್ ಬಗ್ಗೆ ನೀವು ಹೇಳ್ತಾ ಇದ್ರೆ, ನಾವೇನಾದರೂ ಈ ವಿಶಾಖಪಟ್ಟಣಂ ಈ ಸೈಡ್ ಹೋಗ್ಬಿಟ್ರೆ ಸುಮಾರು ಜನ ಬಂದ್ಬಿಟ್ಟು ಅಲ್ಲಿ ನದಿಯ ದಡದಲ್ಲಿ ತಮ್ಮ ಚೇಂಬರ್ನ ಉಸುಗಿನಲ್ಲಿ ಬಿಟ್ಟು ಕೂತ್ಕೊಂಡಿರ್ತಾರೆ. ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತಲ್ಲಿ ಆ ಭಾಗದಲ್ಲಿ. ಕಾರಣ ಏನಂತೀರ ಇದಕ್ಕೆ? ಅದು ಜಾಸ್ತಿ ಬೆಳೆಯೋದಕ್ಕೆ? ಇಲ್ಲ, ಹಂಗೆ ಮಾಡೋದ್ರಿಂದ ಕಾಯಿಲೆ ಬರುತ್ತೆ. ನಾರ್ಮಲ್ ಇರೋನಿಗೆ ಫೈಲೇರಿಯಾಸಿಸ್. ಸಮುದ್ರ ಎಲ್ಲಿರುತ್ತಲ್ಲ, ಸಮುದ್ರದ ನೀರು, ಮಂಗಳೂರಿಗೆ ಹೋದ್ರು ಅಷ್ಟೇ ಆನೆಕಾಲ ಆಗುತ್ತೆ, ನೋಡಿದಿರ ಇಷ್ಟಪ್ಪ. ಅದೇ ರೀತಿ ಅವ್ರ ಚೇಂಬರ್ ಇಷ್ಟಪ್ಪ ಆಗುತ್ತೆ. ಅದು ಫೈಲೇರಿಯಲ್ ಸ್ಕ್ರೋಟಮ್ ಅಂತೀವಿ. ಇವರು ಸಮುದ್ರದ ಕಡೆ ಎಲ್ಲಿ ಹೋಗ್ತಾರಲ್ಲ, ಫೈಲೇರಿಯಾಸಿಸ್ ಅನ್ನೋ ಒಂದು ಪ್ಯಾರಸೈಟ್ ಅದು ಅವನ ದೇಹಕ್ಕೆ ಸೇರಿಕೊಂಡ್ರೆ ಕಾಲಿಂದ ಹೋಗುತ್ತೆ. ಸ್ಕ್ರೋಟಮ್ ಇಷ್ಟಪ್ಪ ಆಗುತ್ತೆ. ಪೀನಿಸು, ಅವರ ಮೂತ್ರಾಂಗ ಇಷ್ಟಪ್ಪ, ರ್ಯಾಮ್ ಹಾರ್ನ್ ಪೀನಿಸ್ ಅಂತೀವಿ. ಹೆಣ್ಮಕ್ಳಲ್ಲಿ ಎದೆ ಇಷ್ಟಪ್ಪ ಆಗುತ್ತೆ. ಇದು ಫೈಲೇರಿಯಸಿಸ್ ಅನ್ನೋ ಇದರಿಂದ ಬರುವಂಥ ಕಾಯಿಲೆ. ಸೊ ಅವ್ರ ಚೇಂಬರ್ ಇಷ್ಟು ದೊಡ್ಡದಾಗುತ್ತೆ. ಬುಕ್ನ ಬರೆದಿದ್ದಾನೆ, ಆಫ್ರಿಕನ್ ಕಂಟ್ರೀಸ್ನೊಳಗೆ ಚೇಂಬರ್ ಇಷ್ಟಪ್ಪ ಇರುತ್ತೆ. ಈ ಮನುಷ್ಯ ಅದಕ್ಕೇನು ಮಾಡೋಕ್ಕಾಗಲ್ಲ. ಇವನು ಅಂಗಡಿ ವ್ಯಾಪಾರ ಮಾಡ್ತಾನೆ, ಇವನು ಹೋಗಿ ಅಂಗಡಿ ಒಳಗೆ ಕೂತ್ಕೋತಾನಲ್ಲ, ಅದಕ್ಕೆ ಒಂದು ಸೆಪ್ರೇಟ್ ಸ್ಟೂಲ್ ಮಾಡಿರ್ತಾರೆ. ಇವನು ಕೂತ ಮೇಲೆ ಒಂದು ಸ್ಟೂಲ್ ಇಟ್ಟು ಇವನ್ ಚೇಂಬರ್ನ ಅದ್ರ ಮೇಲೆ ಇಡ್ತಾರೆ. ಇವನು ಅದ್ರ ಮೇಲೆ ಟೇಬಲ್ ಥರ ಪೇಪರ್ ಬರೀತಾರೆ. ಇದು ಕೇಳಿದ್ದೀರಾ ನೀವೆಲ್ಲಾದರೂ? ಈ ಸ್ಕ್ವೇರ್ನ ಇಟ್ಟುಬಿಟ್ಟು ಟೇಬಲ್ ಮೇಲೆ ಅದಕ್ಕೆ ಒಂದು ಸ್ಟೂಲು, ಅದನ್ನು ಟೇಬಲ್ ಥರ ಯೂಸ್ ಮಾಡ್ತಾರೆ. ಚಡ್ಡಿ ಹಾಕೋಕ್ಕಾಗಲ್ಲ, ಲಂಗೋಟಿ ಕಟ್ಟೋಕ್ಕಾಗಲ್ಲ. ಅದು ಎಲ್ರಿಗೂ ಗೊತ್ತು ಇವನು ಚೇಂಬರ್ ಇಷ್ಟಪ್ಪ ಇದೆ ಅಂತ. ಅದ್ರ ಮೇಲೆ ನೀವು ಲೆಕ್ಕ ಬರೀತಾನೆ. ಬಟ್ ಚೇಂಬರ್ ನಿಜವಾದ ಕೆಲಸ ಏನು? ಅದೇ ಹೇಳಿದ್ನಲ್ಲ, ಭಾಳ ಇಂಪಾರ್ಟೆಂಟು. ಡಾರ್ಟಾಸ್ ಮಸಲ್ ಇರುತ್ತೆ. ನಿಮ್ಮ ದೇಹದ ಇಡೀ ಬಾಡಿ ಟೆಂಪರೇಚರ್ಗೆ 1 ಡಿಗ್ರಿ ಟೆಂಪರೇಚರ್ ಕಡಿಮೆ ಇಡುತ್ತೆ. ನಿಮ್ಮ ಬೀಜಗಳು ಚೆನ್ನಾಗಿ ಕೆಲಸ ಮಾಡಬೇಕಾದ್ರೆ ಬೀಜ ಸಂಸ್ಕರಣಾ ಕೇಂದ್ರ ಅಂತ ಹಳ್ಳಿ ಕಡೆ ಮಾಡಿರ್ತಾರೆ. ಅದೇ ರೀತಿ ದೇವರು ನಿಮ್ಮ ಬೀಜಗಳನ್ನು ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ನಿಮ್ಮ ಚೇಂಬರ್ನಲ್ಲಿ, ಅಂದರೆ ಸ್ಕ್ರೋಟಮ್ ಅಂತೀವಿ, ಥರ್ಡ್ ಅಂತಾರೆ ಕನ್ನಡದಲ್ಲಿ, ಅದರಗಳ ಟೆಂಪರೇಚರು 1 ಡಿಗ್ರಿ ಕಡಿಮೆ ಮಾಡಬೇಕು. ನೀವು ಅಬ್ಸರ್ವ್ ಮಾಡಿ, ಬೇಸಿಗೆ ಕಾಲದಲ್ಲಿ ಮಕ್ಕಳ ಸ್ಕ್ರೋಟಮ್ ನೇತಾಡ್ತಾ ಇರುತ್ತೆ, ಹ್ಯಾಂಗಾಗಿರುತ್ತೆ. ಚಳಿಗಾಲದಲ್ಲಿ ಮುದುಡ್ಕೊಳ್ಳುತ್ತೆ. ಅದಕ್ಕೆ ಸ್ವಿಚ್ ಇಲ್ಲಿದೆ, ಅಲ್ಲಿ ಮಸಲ್ ಇದೆ, ಒಂದು ನರ್ವ್ ಇದೆ, ಟಾರ್ಟಾಸ್ ಮಸಲು. ಚಳಿಗಾಲದಲ್ಲಿ ಇದು ಹೇಳುತ್ತೆ ಚಳಿಗಾಲ ಟೆಂಪರೇಚರು ಕಾಪಾಡುವಂಥ, ಅದು ಮುದುಡ್ಕೋತದೆ. ಅಷ್ಟು ಇಂಪಾರ್ಟೆಂಟು. ಸೊ ಇಲ್ಲಾಂದ್ರೆ ಅದು ಲೂಸಾಗಿ ಕೆಳಗೆ ಬರುತ್ತೆ. ಬೇಸಿಗೆ ಒಳಗೆ ಲೂಸ್, ಯಾಕಂದರೆ ಟೆಂಪರೇಚರ್ ಜಾಸ್ತಿ ಇದೆಯಲ್ಲ ಹೊರಗಡೆ, ಇದು ಮೇಂಟೈನ್ ಮಾಡಬೇಕಲ್ಲ, ಅದಕ್ಕೆ ಅದು ರಿಲ್ಯಾಕ್ಸ್ ಆಗುತ್ತೆ. ಚಳಿಗಾಲದಲ್ಲಿ ಮುದುಡ್ಕೊಳ್ತದೆ. ಅಂದ್ರೆ ಇಡೀ ದೇಹದ ಉಷ್ಣಾಂಶನ ಅದೇ ತಾಪಮಾನ ಅಲ್ಲ, ಅಲ್ಲಿ ಮಾತ್ರ ಬೀಜ ಇರೋದು ಅಲ್ಲೇ, ಇಡೀ ದೇಹ ಅಲ್ಲ. ಬೀಜ ಸೇಫ್ ಆಗಿರ್ಬೇಕು, ಅದಕ್ಕೆ ಆ ಚೇಂಬರ್ ಮಾತ್ರ ಟೆಂಪರೇಚರ್ ಕಡಿಮೆ, ಇಡೀ ದೇಹದ್ದಲ್ಲ. ಆ ಬೀಜದ ಏನ್ ಕೆಲಸ ಸರ್ ನಿಜವಾಗ್ಲೂ? ಸ್ಪರ್ಮ್ ಪ್ರೊಡಕ್ಷನ್ ರೀ. ಪ್ರತಿ ಪ್ರಾಣಿ ಜೀವ ರಾಶಿ ತನ್ನ ಸಂತಾನೋತ್ಪತ್ತಿ ಮಾಡೋದು. ಪ್ರತಿಯೊಂದು ಜೀವಿಯ ದೈವ ಸೃಷ್ಟಿ ಅದು. ಯಾರು ಮಕ್ಕಳು ಮಾಡಿದ್ರೆ ಮುಗಿದೋಯ್ತಲ್ಲ ಹ್ಯೂಮನ್ ರೇಸ್. ಸೊ ಅದ್ರ ಕೆಲಸ ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡೋದು. ಸೊ ವೀರ್ಯಾಣು ಬರೋದು ಬೀಜದಿಂದ, ಸ್ಪರ್ಮ್ಸ್ ಅಂತೀವಿ ನಾವು. ಸ್ಪರ್ಮ್ ಉತ್ಪತ್ತಿ ಅಲ್ಲಿಂದನೇ ಆಗೋದು. ಸೊ ನಿಮ್ಮ ಬೀಜ ಚೆನ್ನಾಗಿದ್ರೆ ಒಳ್ಳೆ ಸ್ಪರ್ಮ್ಸ್ ಬರ್ತವೆ, ಇಲ್ದಿರಿ ಇಲ್ಲ. ಸ್ಪರ್ಮೇ ಇಲ್ದಿರೋ ಅಂಥ ಬೀಜಗಳಿದ್ದಾವೆ, ಏಜೋಸ್ಪರ್ಮಿಯಾ ಅಂತೀವಿ ನಾವು. ಒಂದು ಸ್ಪರ್ಮು ಇರಲ್ಲ ಅಂಥ ಬೀಜಗಳು ಇದ್ದಾವೆ. ಅಂಥವ್ರಿಗೆ ಮಕ್ಕಳಾಗೋದು. ಸೆಮೆನ್ ಅನಾಲಿಸಿಸ್ ಬಹುದೊಡ್ಡ ಪ್ರಶ್ನೆ ಬರುತ್ತೆ ಸರ್. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಸುಮಾರು ಜನರ ಮನಸ್ಥಿತಿಯಲ್ಲಿ ಇರೋದು, ಗಂಡು ಅಥವಾ ಹೆಣ್ಣು ಆಗೋದು, ಹೆಣ್ಮಗಳಿದ್ದಾಳೆ ಅವಳಿಂತ್ರನೇ ಅನ್ನೋದಕ್ಕೆ ಕೆಲವೊಬ್ರು ಅವ್ರ ಹೆಂಡ್ತಿನೇ ಕೊಂದಂಥ ಉದಾಹರಣೆಗಳಿದೆ. ಹೆಣ್ಣು ಹಡ್ದಾಗ ಕಷ್ಟಪಟ್ಟು ಮನೆಯಿಂದ ಹೊರಗೆ ಹಾಕಿದಂಥ ಉದಾಹರಣೆಗಳಿದ್ದಾವೆ. ನಿಜವಾಗ್ಲೂ ಗಂಡು ಅಥವಾ ಹೆಣ್ಣು ಆಗೋದು ಗಂಡಿನಿಂದ ಅಥವಾ ಹೆಣ್ಣಿನಿಂದ ಸರ್? ಇವೊಂದು XY, ಆಕೆದು XX, ಆಕೆ X, ಇವನ್ X ಜೊತೆಯಲ್ಲಿ ಸೇರಿಕೊಂಡ್ರೆ ಹೆಣ್ಣಾಗುತ್ತೆ. ಅವಳು X, ಇವನ್ Y ಜೊತೆ ಸೇರಿಕೊಂಡ್ರೆ ಗಂಡಾಗುತ್ತೆ. ಅದಕ್ಕೆ ಕಾರಣ ಇವನೇ ಗಂಡು. ಹೌದು, ಇವನ್ X ಬದಲು ಇವನು Y ಹೋಗಿ ಸೇರ್ಕೊಂಡಿದ್ರೆ ಗಂಡಾಗಿರೋದು. ಅದ್ರ ಬದಲು ಇವನು X ಹೋಗಿ ಅಲ್ಲಿ ಸೇರಿಕೊಂಡ್ರೆ ಹೆಣ್ಣಾಗುತ್ತೆ. ಆಕೆದು ಏನು ರೋಲ್ ಇಲ್ಲ, ಇವಂದೇ ರೋಲ್. ಇದು ಭಾಳ ಬಿಗ್ ಟಾಪಿಕ್ಕು, ಬೇಡ. ಬಟ್ ಇಷ್ಟಂತೂ ಒಂದು ಮಾತಿನಲ್ಲಿ ಹೇಳಬಲ್ಲೆ ನಾನು, ದಯವಿಟ್ಟು ಮಕ್ಕಳಾಗದಿದ್ದಾಗೆ
ಹೆಣ್ಮಗಳನ್ನ ಕರ್ಕೊಂಡೋಗಿ 20 ಕಡೆ ಸ್ಕ್ಯಾನ್ ಮಾಡಿಸೋದ್ರ ಬದಲು ಗಂಡು ಮಗಂದ ವೀರ್ಯ ಪರೀಕ್ಷೆ ಮಾಡಿಸಿ ವೀರ್ಯಾಣು ಇಲ್ಲ ಅಂದರೆ ಇವನಿಗೆ ಮಕ್ಕಳಾಗಲ್ಲ. ಒಂದು ಎರಡನೇದು, ಹೆಣ್ಣಾಗಲಿ ಗಂಡಾಗಲಿ ಆಗೋದು ಇವನಿಂದ. ಗಂಡಾಗಬೇಕಾದ್ರೆ ಇವನು ಹೋಗಿ ಅಲ್ಲಿ ಸೇರ್ಕೋಬೇಕು. ಇವನು ವೀಕು ಅಂದರೆ XY ಸೇರ್ಕೋತದೆ, ಹೆಣ್ಣು ಹುಟ್ಟುತ್ತೆ ಅಷ್ಟೇ. ವೆರಿ ಸಿಂಪಲ್. ಅದು ಇವನ್ ರೋಲು, ಆಕೆ ರೋಲ್ ಅಲ್ಲ. ಆಕೆದ ರೋಲ್ ಅಲ್ಲ. ಅದು ಎಗ್ಗು, ಅದು ಮೊಟ್ಟೆ. ತಿಂಗಳಿಗೆ ಒಂದೇ ಮೊಟ್ಟೆ, ಹೆಣ್ಣು ಮಕ್ಕಳದು ಒಂದೇ ಮೊಟ್ಟೆ. ಇವೊಂದು 120 ಮಿಲಿಯನ್ ಒಂದು CC ಒಳಗೆ 3 CC ಇರ್ತದೆ. ಎಷ್ಟು ಮಿಲಿಯನ್ ಸ್ಪರ್ಮ್ ಇವನು ಪ್ರೊಡ್ಯೂಸ್ ಮಾಡ್ತಾನೆ ಲೆಕ್ಕ ಹಾಕ್ಕೊಳ್ಳಿ. ತಿಂಗಳಿಗೆ ಅಷ್ಟು ಮಿಲಿಯನ್ ಸ್ಪರ್ಮ್ಸ್ ಹೋಗಿ ಒಂದೇ ಒಂದು ಮೊಟ್ಟೆನ ಫರ್ಟಿಲೈಸ್ ಮಾಡೋದು. ಆ ಫರ್ಟಿಲೈಸ್ ಮಾಡೋವಾಗ ಇವೊಂದು ಅಲ್ಲಿ ಹೋಯ್ತು ಅಂದರೆ ಇವನ್ ಸ್ಪರ್ಮನಾಗಿರೋ ಅಲ್ಲಿ ಹೋಯ್ತು ಗಂಡಾಗುತ್ತೆ. ಇವೊಂದು ಎಕ್ಸ್ ಹೋಗಿ ಅಲ್ಲಿ ಎಕ್ಸಿಗೆ ಸೇರಿಕೊಂಡ್ರೆ ಹೆಣ್ಣಾಗತ್ತೆ. ಅವಳ ಹತ್ರ ಇರುವುದೇನು ಸರ್? XX ಡಬಲ್ X. ಈ ವ್ಯಕ್ತಿ ಹತ್ರ XY. ಸೊ ಗಂಡು ಅಂದರೆ XY, ಹೆಣ್ಣು ಅಂದ್ರೆ XX. ಸೊ ಇಲ್ಲಿಂದ Y ಹೋಗಿ ಅಲ್ಲಿ ಕನೆಕ್ಟ್ ಆದ್ರಷ್ಟೇ ಗಂಡು ಮಕ್ಕಳಾಗುದು. ಇದ್ರ ಬಗ್ಗೆ ತುಂಬಾ ಸ್ಟಡಿ ಸುಮಾರು ಜನ ತತ್ತಿ ಮೇಲೆ ದೌರ್ಜನ್ಯ ಮಾಡುವಂಥದ್ದು. ಯಾಕಂದ್ರೆ ಸುಮಾರು ಜನರಿಗೆ ಇದ್ರ ಬಗ್ಗೆ ಅರಿವು ನಾಲೆಜ್ ಇರುವುದಿಲ್ಲ. ತಮ್ಮ ಹೆಂಡ್ತಿನ ರಾತ್ರಿ ಸಿಟ್ಟತ್ತಿ ಕೊಂದೇ ಬಿಡುದು ಆ ಹೆಣ್ಣು ಹುಡುಗ ಹುಟ್ಟಿದ್ ನೋಡಿ, ಅಥವಾ ಹೋಗಿ ಆ ಹೆಣ್ಣನ್ನೇ ಕೊಂದು ಬಿಡುದು. ಇಲ್ಲ ಅಂದ್ರೆ ತಮ್ಮ ಮನೆ ಬಿಟ್ಟು ಕಳಿಸುವಂಥದ್ದು. 2ನೇ ಮದುವೆ ಮಾಡ್ಕೋತಾರೆ, 3ನೇ ಮದುವೆ ಮಾಡ್ಕೋತಾರೆ, ಇವಳು ಗಂಡೆತ್ತಿಲ್ಲ ಅಂತ. ಅರ್ಥ ಆಯ್ತಾ? ಇದೆಲ್ಲ ತಪ್ಪು ಇವಂದೆ. ಯಾಕಂದ್ರೆ ಇದು ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು ನಡೆಯುತ್ತೆ, ಹೊರಗೆ ಬರೋದಿಲ್ಲ ವಿಷಯಗಳು. ಅಲ್ಲೇ ಕೂತ್ಕೊಂಡಿದ್ ಬಿಟ್ಟಿರುತ್ತೆ. ಅಲ್ಲೆಲ್ಲ ಅವ್ರವ್ರ ಜಗತ್ತು. ಮೊದ್ಲು 2 ಹೆಣ್ಣು ಆಗಿರ್ಬೋದು, 3ನೇದು ಲಕ್ಕಿ ಈ ಒಂದು ಅಲ್ಲಿ ಸೇರ್ಕೊಂಡು 3ನೇದು ಗಂಡು ಹುಟ್ಟುತ್ತೆ. ನಮ್ಮಲ್ಲಿ ಒಬ್ರು ಪ್ರೊಫೆಸರ್ ಇದ್ರು ಬಳ್ಳಾರಿ ಒಳಗೆ. 8 ಜನ, 8ನೇದು ಗಂಡು, 7 ಜನ ಹೆಣ್ಣು ಮಕ್ಕಳು. ಸೊ ಜನಗಳ ಪ್ರತೀತಿ ನಾಲೆಡ್ಜು ಹಿಂಗೇನೆ ಎಲ್ಲೋ ಒಂದ್ ಕಡೆ. ಯಾಕೆಂದ್ರೆ ತಾವು ಸ್ವಲ್ಪ ಅಂದ್ರೆ ಜನರಲ್ ಆಗಿ ಹೇಳ್ತಿರಲ್ಲ, ಅದನ್ನ ಬಿಡಿಸಿ ಹೇಳ್ತೀರಾ. ಹೀಗಾಗಿ ಯಾಕಂತ ಹೇಳಿದ್ರೆ ಸುಮಾರು ಜನ ನಮ್ಮಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅಕ್ಕನ ಮಗಳನ್ನೇ ಮದುವೆ ಆಗೋದು, ತಮ್ಮ ಜೆನೆಟಿಕಲ್ಲೇ ಮದುವೆ ಆಗೋದು, ಆ ನಂತರ ಮಕ್ಕಳಾಗಲಾರ್ದೆ ಕೂತ್ಕೊಳ್ಳೋದು, ಆಸ್ತಿ ಹೊರಗೆ ಹೋಗುತ್ತೆ ಅನ್ನೋದಕ್ಕೋಸ್ಕರ ತಮ್ಮ ಬ್ಲಡ್ ರಿಲೇಷನ್ ಅಲ್ಲಿ ಮದುವೆ ಆಗೋದು. ಇದು ಎಷ್ಟು ಸರಿ ಅಲ್ಲ? ಇದು ವೈಜ್ಞಾನಿಕವಾಗಿ ಸರಿ ಇಲ್ಲ. ಇದು ಕಲ್ಚರಲ್ಲಿ ಮೊದಲಿಂದಲೂ ನಡೀತಾ ಇದೆ. ಅತ್ತೆ ಮಗಳ ಮದುವೆ ಆಗೋದು, ಅಕ್ಕನ ಮದುವೆ ಆಗೋದು ಇದು ಇದೆ. ಬಟ್ ಏನು ಮಕ್ಕಳಾಗವಲ್ಲ ಅಂತ ಏನಿಲ್ಲ. ಜೆನೆಟಿಕಲಿ ಅವು ಸ್ಟ್ರಾಂಗ್ ಇರಲ್ಲ. ಬೇರೆ ಬೇರೆ ಕಾಯಿಲೆಗಳು ಬರ್ಬೋದು. ಜೀನ್ಸ್ ಸೇಮ್ ಸಿಮಿಲರ್, ಯಾವಾಗಲೂ ಜೆನೆಟಿಕಲಿ ವೆರೈಟಿ ಇದ್ದರೆ ಒಳ್ಳೆಯದು. ಬಟ್ ಇದು ನಡೀತಾ ಇದೆ. ಬಟ್ ತಪ್ಪು ಅಂತ ಇದು ವೈಜ್ಞಾನಿಕವಾಗಿ ಹೇಳೋದಾದರೆ ಇದು ಒಳ್ಳೆಯದಲ್ಲ, ತಪ್ಪಂತೀರ. ಬಟ್ ಇಟ್ ಇಸ್ ನಾಟ್ ಎ ಗುಡ್ ಇದು ಕಸ್ಟಮ್. ಸುಮಾರು ಜನ ಮನೆಯಲ್ಲಿ ಬೆಕ್ಕನ್ನ ಹಿಡಿದು ಸಾಕ್ತಿ, ನೀವು ನೋಡ್ತಿರ್ತೀರ. ಬೆಕ್ಕಿನ ಕೂದಲು ಅತಿ ಸೂಕ್ಷ್ಮ. ಒಂದು ಸರಿ ದೇಹದೊಳಗೆ ಹೋದ್ರೆ ಅದು ಮೇ ಬಿ ಹೊರಗೆ ಔಟ್ ಆಗುದಿಲ್ಲ ಅಂತಾರೆ. ನಿಮ್ಮ ಪ್ರಕಾರ ಏನಂತೀರ ಸರ್? ಇದೆಲ್ಲ ತಪ್ಪು ಮಾಹಿತಿಗಳು. GIT ಅಂತೀವಿ ನಾವು. ಏನು ಹೋದ್ರೂ ಈಚೆಗೆ ಬರಲೇಬೇಕು, ಅದು ದೇಹದೊಳಗೆ ಸೇರ್ಕೊಳ್ಳಲ್ಲ. ಭಾಳ ತಪ್ಪು ಹೇಳ್ತಾರೆ. ಅಪ್ಪಿ ಶ್ವಾಸಕೋಶಕ್ಕೆ ಹೋದರೆ ಬೆಕ್ಸ್ ಹಾಕಿರೋರಿಗೆ ಆಸ್ತಮಾ ಇವೆಲ್ಲ ಬರ್ತವೆ, ಅಲರ್ಜಿಕ್ ಬ್ರಾಂಕೈಟಿಸ್ ಬರುತ್ತೆ. ಬಟ್ ಆ ಕೂದಲು ಜಠರಕ್ಕೆ ಹೋದರೆ ಅದು ಈಚೆಗೆ ಬರಲೇಬೇಕು, ಹಂಗೇನು ಅಲ್ಲೇ ಸೇರ್ಕೊಳ್ಳೋದು. ವಿಶೇಷ ಅಂದ್ರೆ ಟೀಯಲ್ಲೂ ಈ ಕಲರ್ನ ಮಿಕ್ಸ್ ಮಾಡ್ತಾರೆ, ಟೀ ಪೌಡರ್ ಅಲ್ಲಿ. ಹೌದು, ನೀವು ನೀರು ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ಗೆ ಹಾಕಿದ್ರೆ ಆರೆಂಜ್ ಕಲರ್ ಮೇಲಾಗಿರುತ್ತೆ. ಇವೆಲ್ಲವೂ ಕೂಡ ಉಪಯೋಗಿಸುವಂತ ಬಣ್ಣ. ಹೌದು, ಇವೆಲ್ಲ ಕಾರ್ಸಿನೋಜೆನ್ಸ್ ಅಂತೀವಿ. ಅನ್ಫಾರ್ಚುನೇಟ್ಲಿ ಇವತ್ತು ಎಲ್ಲಂದ್ರಲ್ಲಿ ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಆಗಿರೋದಕ್ಕೆ ಕಾರಣ ಈ ರೀತಿಯ ಕಲಬೆರಿಕೆಗಳು. ನಮ್ಮ ತಪ್ಪಿಲ್ದಿದ್ರು ಕೂಡ ಬೇರೆಯವ್ರು ಮಾಡುವ ತಪ್ಪಿನಿಂದ. ಇವತ್ತು ಡೆಲ್ಲಿ ಒಳಗೆ ನೀವು ಓಡಾಡಿದರೆ ಸಿಗರೇಟ್ ಸೇದಿದ್ರು ಕೂಡ 8 ಸಿಗರೇಟ್ ಸೇದಿದ್ರೆ ನಿಮ್ಮ ಲಂಗ್ಸ್ ಮೇಲೆ ಏನು ಎಫೆಕ್ಟ್ ಆಗುತ್ತಲ್ಲ ಆ ಎಫೆಕ್ಟ್ ಆಗುತ್ತೆ. ಬಿಕಾಸ್ ಆಫ್ ವೆಹಿಕಲ್ ಸ್ಮೋಕ್. ನಿಮ್ಮ ತಪ್ಪಲ್ಲ, ಯಾರೋ ಮಾಡೋ ತಪ್ಪಿನಿಂದ ನಿಮಗೆ ಕ್ಯಾನ್ಸರ್ ಬರ್ತದೆ. ಮರಗಳನ್ನ ಬೆಳೆಸಲಿಲ್ಲ, ಗಿಡನ ಬೆಳೆಸಲಿಲ್ಲ, ಇವೆಲ್ಲ ಹಂಗಾಗಿ. ಬಟ್ ಇದರಲ್ಲಿ ಸರ್, ಈಗ ನೀವು ಹೇಳಿದ್ರಲ್ಲ, ಒಂದು ಇವರು ಟೀ ಇವತ್ತೇನು ಕಲಬರಕೆ ಪೌಡರ್ ಅಂತ ಹೇಳಿದ್ರೆ ಕಲ್ಲರ್ ಇದೆ ಅಂತ. ಆದ್ರೆ ಇದೇ ರೀತಿನೇ ಕ್ಯಾನ್ಸರ್ ಅನ್ನೋದು ಇಷ್ಟು ಜಾಸ್ತಿ ಆಗ್ತಾ ಹೋಗೋದಕ್ಕೆ ಕಾರಣ ಏನಂತೀರಾ? ಕಾರ್ಸಿನೋಜೆನ್ಸ್ ಎಕ್ಸ್ಪೋಜರ್. ನೋಡಿ, ಭಾಳ ಸಿಂಪಲ್ ಡೆಫಿನೇಷನ್. ನನ್ನ ಎಲ್ಲರೂ ಕೇಳ್ತಾರೆ, ಕ್ಯಾನ್ಸರ್ ಯಾಕೆ ಬರುತ್ತೆ ಡಾಕ್ಟರ್? ಅದಕ್ಕಿಂತ ಸಿಂಪಲ್, ನಿಮಗೆ ಅಲರ್ಜಿ ಯಾಕೆ, ನೆಗಡಿ ಯಾಕೆ ಬರುತ್ತೆ, ಸೀನ್ ಯಾಕೆ ಬರುತ್ತೆ? ನೋಡಿ, ಯಾವುದೋ ಒಂದು ಹೊರಗಡೆ ವಸ್ತು, ಒಂದು ಧೂಳಿರ್ಬೋದು, ಗಿಡದ ಪೋಲನ್ನು ಮೂಗ್ನ ಕೂತ್ಕೊಂಡ್ರೆ ನಾವು ಸಡನ್ನಾಗಿ ಅಕ್ಷಿ ಅಂತೀವಿ. ಯಾಕತ್ತಾ? ಇದು ಅಲರ್ಜನ್, ಫಾರಿನ್ ಬಾಡಿ. ನಮ್ಮ ಮೂಗಳಿಗೆ ಹೋದರೆ ಅದನ್ನು ಹೊರಗಡೆ ಹಾಕ್ಲಿಕ್ಕೆ ನಮ್ಮ ದೇಹ ಸೋಲ್ಜರ್ಸ್ ಬರ್ತವೆ, ಕೆಮ್ಮು ಅಂತದೆ, ಸೀನು ಅಂತದೆ. ಕಾರ್ಸಿನೋಜನ್, ಯಾವುದರಿಂದ ಕ್ಯಾನ್ಸರ್ ಬರುತ್ತಲ್ಲ ಅದನ್ನು ಕಾರ್ಸಿನೋಜನ್ ಅಂತೀವಿ. ಯಾವುದು ಆ ಕಾರ್ಸಿನೋಜನ್? ಎನಿಥಿಂಗ್ ಅಂಡರ್ ದ ಸನ್, ಇನ್ಕ್ಲೂಡಿಂಗ್ ದ ಸನ್, ಈಸ್ ಎ ಕಾರ್ಸಿನೋಜನ್. ಸೂರ್ಯ ರಶ್ಮಿಯಿಂದ ಹಿಡಿದು ನಿಮ್ಮ ಸುತ್ತಮುತ್ತ ಇರುವ ಯಾವುದೇ ವಸ್ತುವಿಂದ ನಿಮಗೆ ಕ್ಯಾನ್ಸರ್ ಬರಬಹುದು. ಅದರೊಳಗಾಗಿ ಪ್ರೂವ್ಡ್ ಬಿಯಾಂಡ್ ಡೌಟ್ ಅಂದರೆ 10 ಸಿಗರೇಟ್ಸ್ ಪರ್ ಡೇ
ಫಾರ್ ಮೋರ್ ದೆನ್ 10 years ಇವನಿಗೆ ಏನಾದರೂ ಒಂದು ಕ್ಯಾನ್ಸರ್ ಬರುತ್ತೆ ಅಂತ ನನ್ನ ಬುಕ್ನಲ್ಲಿ ಬರೆದಿದೆ. ಆಲ್ಕೋಹಾಲ್ ತೊಗೊಂಡ್ರೆ ಕ್ಯಾನ್ಸರ್ ಬರುತ್ತೆ, ಲಿವರ್ ಕ್ಯಾನ್ಸರ್ ಬರುತ್ತೆ. ಸನ್ಲೈಟಿಂದ ಆಸ್ಟ್ರೇಲಿಯಾಗೆ ಹೋದ ನಮ್ಮ ಕ್ರಿಕೆಟರ್ಸ್ ನೋಡಿದಿರ ತುಟಿಗೆ ಪ್ರೊಟೆಕ್ಟಿವ್ ಕ್ರೀಮ್ ಹಚ್ಕೋತಾರೆ, ಸನ್ಲೈಟಿಂದ ಕ್ಯಾನ್ಸರ್ ಬರುತ್ತೆ. ಇಲ್ಲಿ ಒಂದು ಸ್ಪೆಷಲ್ ಕ್ಯಾನ್ಸರ್ ಬರುತ್ತೆ ಮುಖದಲ್ಲಿ, ನಾವು ಬೇಸಲ್ ಸೆಲ್ ಕ್ಯಾನ್ಸರ್ ಅಂತೀವಿ, ನಾವು ಸ್ಕಿನ್ ಕ್ಯಾನ್ಸರ್ ಬರುತ್ತೆ. ಟಾರ್ ಹಾಕೋರಿಗೆ ಕಾಲಿನೊಳಗೆ ಗಂಬೂಟ್ ಹಾಕೊಂಡ್ಲಿಲ್ಲ ಅಂದರೆ ಟಾರಿಂದ ಇರಿಟೇಟ್ ಆಗಿ ಟಾರ್ ಕ್ಯಾನ್ಸರ್ ಬರುತ್ತೆ. ಅದಕ್ಕಿಂತ ಮಜಾ ಅಂದರೆ ಕಾಶ್ಮೀರದಲ್ಲಿ ಕಾಂಗ್ರಿ ಅಂತ ಇಟ್ಕೋತಾರೆ ಬೆಚ್ಚಗಿರ್ಲಿಕ್ಕೆ. ಈಗೆಲ್ಲ ಕಡಿಮೆ, ಮೊದಲಿಗೆಲ್ಲ ಮಡಿಕೆ ತುಂಬ ಕೆಂಡ ತುಂಬಿಟ್ಟು ಆ ಮಡಿಕೆನ ಬುಡನ ಹೊಟ್ಟೆಗೆ ಇಕ್ಕೊಂಡು ಅದುಮ್ಕೊಂಡು ಹಿಂಗೆ ಕೂತಿರೋರು ಬೆಚ್ಚಗಾಗಲಿ ಅಂತ. ಇದು ಇರಿಟೇಟ್ ಆಗಿ ಅಲ್ಲೊಂದು ಕ್ಯಾನ್ಸರ್ ಆಗುತ್ತೆ, ಅದ್ರ ಹೆಸರು ಕಾಂಗ್ರಿ ಕ್ಯಾನ್ಸರ್ ಅಂತ. ಅದಕ್ಕಿಂತ ಮಜಾ ಅಂದರೆ ನೀವು ಇಡೀ ಸೌತ್ ಇಂಡಿಯಾ ಒಳಗೆ, ಅದರೊಳಗೆ ತಮಿಳ್ನಾಡಿನೊಳಗೆ ಸೀರೆನ ಟೈಟಾಗಿ ಕಟ್ತಾರೆ, ಗಂಡಸರು ಪಂಚನ ಟೈಟಾಗಿ ಕಟ್ತಾರೆ, ಬಾಳೆಕಾಯಿ ಥರ ಮಾಡ್ಕೊಂಡಿರ್ತಾರೆ. ಅದು ಇರಿಟೇಟ್ ಆಗಿ ಕ್ಯಾನ್ಸರ್ ಆಗುತ್ತೆ. ಅದನ್ನು ಧೋತಿ ಕ್ಯಾನ್ಸರ್ ಅಂತೀವಿ ನಾವು. ಸೊ ಕ್ಯಾನ್ಸರ್ ಬಗ್ಗೆ ಭಾಳ ಬಿಗ್ ಟಾಪಿಕ್ಕು, ಇವತ್ತು ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋದು ಬೇಡ. ಜಠರದಲ್ಲಿ ಒಂದು ಕ್ಯಾನ್ಸರ್ ಆಗುತ್ತೆ. ಯಾಕೆ ಕ್ಯಾನ್ಸರ್ ಆಗುತ್ತೆ ಅಂದರೆ, ನಾವು ಗ್ಯಾಸ್ಟ್ರೈಟಿಸ್ನ ಹಂಗೆ ಬಿಟ್ಟರೆ ಗ್ಯಾಸ್ಟ್ರಿಕ್ ಅಲ್ಸರ್ ಆಗುತ್ತೆ. ಗ್ಯಾಸ್ಟ್ರಿಕ್ ಅಲ್ಸರು 0.5% ಆಫ್ ದಿ ಪೀಪಲ್ನೊಳಗೆ ಕ್ಯಾನ್ಸರಿಗೆ ಕನ್ವರ್ಟ್ ಆಗುತ್ತೆ. ಜಪಾನ್ನೊಳಗೆ ಮ್ಯಾಕ್ಸಿಮಮ್ ಸ್ಟೊಮಕ್ ಕ್ಯಾನ್ಸರ್ ಯಾವುದೇ ದೇಶಕ್ಕೆ ಕಂಪೇರ್ ಮಾಡಿದರೆ. ಯಾಕೆ ಗೊತ್ತಾ? ದೇ ಆರ್ ರೈಸ್ ಈಟರ್. ಸಾಲ್ಮನ್ ಫಿಶ್ ಅಂತ ಇರುತ್ತೆ, ಅವ್ರಿಗೆ ಭಾಳ ಫೇವ್ರೆಟ್ ಡಿಶ್ಶು. ಈ ಫಿಶ್ ಕರಿ ಅನ್ನ ತಿಂತಾರೆ ಜಪಾನೀಸು, ಅದರಿಂದ ಅವ್ರಿಗೆ ಸ್ಟಮಕ್ನಲ್ಲಿ ಕ್ಯಾನ್ಸರ್ ಜಾಸ್ತಿ ಆಗುತ್ತೆ. ಇದು ಭಾಳ ಇಂಪಾರ್ಟೆಂಟ್.